ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೂಡ್ನಾಂಕೂರ್ ಶಿವರಾಜ್. ಸ್ನೇಹಿತರೆ, ಕಳೆದ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮುನ್ನ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು. ಒಂದು ಅನ್ನಭಾಗ್ಯ, ಎರಡನೇದು ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಮೂರನೆಯದು ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರಿಗೆ ಪ್ರತಿ ತಿಂಗಳು 2,000, ನಾಲ್ಕನೆಯದು ಗೃಹ ಜ್ಯೋತಿ ಅಂದರೆ ಮನೆಯಲ್ಲಿ ವಿದ್ಯುತ್ ಬಿಲ್ಲನ್ನು ಕಟ್ಟುವಾಗಿಲ್ಲ, ಉಚಿತ ವಿದ್ಯುತ್ ಕೊಡ್ತೀವಿ 200 ಯೂನಿಟ್ವರೆಗೆ ಅಂತ. ಐದನೆಯದು ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು 3,000 ಕೊಡ್ತೀವಿ ಅಂತ. ಈ ಪಕ್ಷ ಹೇಗೆ ಜನಗಳಿಗೆ ಕಿವಿಯಲ್ಲಿ ದಾಸವಾಳ ಹೂ ಇಡ್ತದೆ ಇರೋದಕ್ಕೆ ಒಂದು ಸಣ್ಣ ಉದಾಹರಣೆ. ಜೊತೆಗೆ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಅಂದ್ರೆ ಒಂದು ಸುಳ್ಳಿನ ಪಕ್ಷ ಅಂತ. ಅದಕ್ಕೆ ದೊಡ್ಡ ಉದಾಹರಣೆಗಳನ್ನು ಕೊಡ್ತೀನಿ ಕೇಳಿ. ಚುನಾವಣೆಗೆ ಮುಂಚೆ ಹೇಳಿದ್ದು ಸಿದ್ದರಾಮಯ್ಯನವರು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ 10 kg ಅಕ್ಕಿ ಬೇಕೋ ಬೇಡವೋ, ಬೇಕೋ ಬೇಡವೋ, 10 kg ಅಕ್ಕಿ ಬೇಕೋ ಬೇಡವೋ, ಬೇಕೋ ಬೇಡವೋ ಅಂತ 100 ಸಾರಿ ಹೇಳಿದ್ರು. 10 kg ಬೇಡ, ಪುಣ್ಯಾತ್ಮ 5 kgನಾದ್ರೂ ಕೊಟ್ನ. ಈ ಮಟ್ಟಿಗೆ ಸುಳ್ಳು. ಹೆಸರು ಮಾತ್ರ ಅನ್ನಭಾಗ್ಯ, ಅಕ್ಕಿ ಕೊಟ್ಟವನ್ ಮೋದಿ. ಅವನು ಅಕ್ಕಿ ಕೊಟ್ಟ, ಇವನ್ ಹೆಸರಿಟ್ಟ. 10 kg ಅಕ್ಕಿ ಕೊಡ್ತೀನಿ ಅಂತ ಮನುಷ್ಯ ಕೊನೆಗೆ ಅಟ್ಲೀಸ್ಟ್ 5 kgನಾದ್ರೂ ಕೊಟ್ಟನ. ಅಕ್ಕಿನ ಕೊಡಕ್ಕಾಗ್ಲಿಲ್ಲ. ಅಳೆದು ಸುರಿದು ಏನೇನೋ ಮಾಡಿ, ಅದು ಬಿಡಿ, ಮೋದಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದೆ, ಅದು ಅದರಷ್ಟಕ್ಕೆ ಅದೇ ಬೇರೆ ಲೆಕ್ಕ. ಆ ಲೆಕ್ಕ ಸಿದ್ದರಾಮಯ್ಯನವರು ಹೇಳುವಾಗಿಲ್ಲ. ಅದನ್ನ 10 kg ಅಕ್ಕಿ ನಾನು ಕೊಡ್ತೀನಿ, ಬೇಕೋ ಬೇಡೋ ಅಂತ ಕೇಳಿದ ಮನುಷ್ಯ 10 kg ಕೊಡ್ಬೇಕಿತ್ತು. ಕನಿಷ್ಠ ಆಪರೇಟ್ ಚೀಪ್ ರೇಟ್ 10 kg ಅಕ್ಕಿನೇ ಕೊಡಕ್ಕಾಗದ ಮನುಷ್ಯ, ಆ ಮಾತನ್ನೇ ಉಳಿಸ್ಕೊಳ್ಳದ ಮನುಷ್ಯ ಇನ್ನು ಏನ್ ಅಭಿವೃದ್ಧಿ ಮಾಡ್ತಾನೆ ಅಂತ ದಯವಿಟ್ಟು ತಾವೆಲ್ಲ ಒಂದ್ಸಾರಿ ಯೋಚನೆ ಮಾಡ್ಬೇಕು. ಅಕ್ಕಿ ಅವ್ರು ಕೊಟ್ಟರು. ಕಳೆದ 2 ವರ್ಷ ಅಂದ್ರೆ 20, 21, 22ರಲ್ಲಿ ಕೊರೋನಾ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪ್ರತಿ ತಿಂಗಳು ಪ್ರತಿ ತಲೆಗೆ 10 kg ಅಂತ 2 ವರ್ಷ ಕೊಟ್ಟರು. ಆದ್ರೆ ಒಂದು ದಿನನೂ ಆ ಪುಣ್ಯಾತ್ಮ ಇದರ ಕ್ರೆಡಿಟ್ ನ ತಗೊಳ್ಳಿಲ್ಲ. ನಾನು ಕೊಟ್ಟೆ 10 kg ಕೊಟ್ಟೆ ಅಂತ. ಈ 1 kgನೂ ಅಕ್ಕಿ ಕೊಡದೆ ಮನುಷ್ಯ 10 kg ಬೇಕೋ, 10 kg ಬೇಕೋ ಬೇಡವೋ ಅಂತ ಹೇಳಿ ಕೊನೆಗೆ ಚೊಂಬಿಡಿಸ್ರು. ಆಗ ಒತ್ತಡ ತಾಳಲಾರದೆ ಒಂದು ತಲಾ 170 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಂದು ತಿಂಗಳಿಗೆ ಒಬ್ಬ ತಲೆಗೆ 170 ರೂಪಾಯಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಏನು, ಒಂದು ತಿಂಗಳು ಬಂದ್ರೆ 3 ತಿಂಗಳಿಲ್ಲ. 70% ಜನಕ್ಕೆ 2,000 ರೂಪಾಯಿ ಹೋಗ್ತಾ ಇರ್ಬೋದು. ಅದರಲ್ಲೂ ಒಂದು ತಿಂಗಳು ಬಂದ್ರೆ ಇನ್ನೊಂದು ತಿಂಗಳಿಲ್ಲ. ಒಂದ್ಸಾರಿ 3 ತಿಂಗಳಿಗೆ ಒಂದ್ಸಾರಿ, ಕೆಲವರಿಗೆ 6 ತಿಂಗಳು ಒಂದ್ಸರಿ, ಕೆಲವರಿಗೆ 2 ತಿಂಗಳು ಒಂದ್ಸರಿ ಈ ತರ ಬರ್ತಾ ಇದೆ. ಕೆಲವರಿಗೆ ಬೆರಳೆಣಿಕೆ ಪ್ರತಿ ತಿಂಗಳು ಬರ್ತಾ ಇದೆ. ಇದೊಂದು ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಅಂತ, ಅದು ಅಟ್ಟ ಫ್ಲಾಪು. ಇನ್ನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು, ಪ್ರತಿ ಮನೆಗೂ ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ನನ್ಗೂ ಫ್ರೀ, 200 ಯೂನಿಟ್ ಫ್ರೀ ಅಂತ ಹೇಳಿದ್ರು ಕರೆಂಟ್ ಅನ್ನ. ಈಗ ಕೊಟ್ಟಿದ್ದೆಷ್ಟು? ತಿಂಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಅಂತ ಹೇಳಿ ಈಗ ವರ್ಷಕ್ಕೆ 200 ಯೂನಿಟ್ ಮಾಡಿದ್ರು. ಕೆಲವರು ಮನೆಗಳಲ್ಲಿ 15 ಯೂನಿಟ್ 20 ಯೂನಿಟ್ ಯಾರು ಬಳಸ್ತಾ ಇದ್ರು ಮೊದಲು, ಆ ಅಂದಾಜ್ ಸರಾಸರಿಯ ಮೇಲೆ ನೀವ್ ಏನ್ ಬಳಸಿದಿರ ಹಿಂದೆ ಅಷ್ಟನ್ನೇ ಬಳಸಬೇಕು, ಅದ್ರ ಮೇಲೆ ಹೋಗೋಗಿಲ್ಲ ಅಂತ ಹೇಳಿದ್ರು. ಏನೋ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ 3 kg ದುಡ್ಡು ಕೊಡಕ್ ಶುರು ಮಾಡಿದ್ರು. ಕೆಲವರಿಗೆ ಪ್ರತಿ ತಿಂಗಳು 2,000 ಅಂತ ಹೇಳಿ BPL ಕಾರ್ಡ್ನವ್ರು ಎಲ್ರಿಗೂ ಅದನ್ನ ಅರ್ಧ ಜನ ಕೊಡ್ತಾ ಇದಾರೆ, ಅರ್ಧ ಜನ ಕೊಡ್ತಾ ಇಲ್ಲ. ಇನ್ನು ಇದು ಕರೆಂಟ್ 200 ಯೂನಿಟ್ ಪ್ರತಿ ತಿಂಗಳು ಅಂತ ಹೇಳಿ ವರ್ಷಕ್ಕೆ 200 ಯೂನಿಟ್ ಮಾಡಿದ್ರು. ಪ್ರತಿ ತಿಂಗಳಿಗೆ 200 ಯೂನಿಟ್ ಇದ್ದು ವರ್ಷಕ್ಕೆ 200 ಯೂನಿಟ್ ಮಾಡಿದ್ರು. ಮತ್ತೊಂದು ಯೋಜನೆ ಶಕ್ತಿ ಯೋಜನೆ, ಅಂದ್ರೆ ಮಹಿಳೆಯರಿಗೆ ಬಸ್ ಪಾಸ್, ಮಹಿಳೆಯರಿಗೆ ಉಚಿತ. ಆದ್ರೆ ಗಂಡಸರಿಗೆ ಡಬಲ್ ಚಾರ್ಜ್, ಮತ್ತೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸ್ಟ್ಯಾಂಡಿಂಗ್ ಇರ್ಬೇಕು. ಅವ್ರಿಗೆ ಯಾರಿಗೂ ಸೀಟ್ ಇಲ್ಲ. ಉಚಿತ ಇರೋ ಮಹಿಳೆಯರು ಸೀಟಲ್ಲಿ ಕೂರ್ತಾರೆ, ದುಡ್ಡು ಕೊಟ್ಟು ಗಂಡಸರು ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕು. ಇದು ಒಂದು ಯೋಜನೆನ. ಇಂತಹ ಯೋಜನೆಗಳಿಂದ ದೇಶ ಅಭಿವೃದ್ಧಿ ಆಗುತ್ತಾ, ಜನಗಳಿಗೆ ಅಭಿವೃದ್ಧಿ ಆಗುತ್ತಾ? ಇವತ್ತು ಒಂದು ಸಣ್ಣ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳಿರುವಂತ ಸಂಸಾರ, ಕನಿಷ್ಠ ಅವರು ಕುಟುಂಬನ ಸಾಗಿಸ್ಬೇಕಾದ್ರೆ, ಜೀವನ ಮಾಡ್ಬೇಕಾದ್ರೆ ಪ್ರತಿ ತಿಂಗಳು ಕನಿಷ್ಠ 10ರಿಂದ 12,000 ರೂಪಾಯಿ ಬೇಕು. 10ರಿಂದ 12,000 ರೂಪಾಯಿ ಬೇಕಾದ ಕುಟುಂಬಕ್ಕೆ 2,000 ಕೊಟ್ಬಿಟ್ಟು ನಾನು ಕೊಟ್ಟೆ 2,000 ಅಂದ್ರೆ ಏನ್ ಕಡ್ಲೆಪುರಿ ತಿನ್ಲಿಕ್ಕೆ ಸಾಯಂಕಾಲ ಡೈಲಿ ಅಲ್ಲ? ಪ್ರತಿದಿನನು ಮನೆಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ಸಾಯಂಕಾಲ ಟೀ ಜೊತೆ ಕಡ್ಲೆಪುರಿ ತಿನ್ಲಿಕ್ಕೆ 2,000 ಕೊಡ್ತಾ ಇರೋದು. 2,000ಕ್ಕೆ ಏನ್ ಬರ್ತಾ ಇದೆ? ಇದನ್ನ ಕೊಟ್ಬಿಟ್ಟು ಸರ್ಕಾರ ಕಳೆದ 11 ತಿಂಗಳಿಂದ ಇವರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇದೇ ಮಾತು, ಗ್ಯಾರಂಟಿ 5 ಗ್ಯಾರಂಟಿ 5 ಗ್ಯಾರಂಟಿ 5 ಗ್ಯಾರಂಟಿ. ಇನ್ನೊಂದು ಕೆಲಸ ಬೇರೆ ಏನು, ಒಂದು ಕಟ್ಟಡ ಕಟ್ಟಲಿಲ್ಲ, ಒಂದು ಸೇತುವೆ ಮಾಡಲಿಲ್ಲ, ಒಂದು ನೀರಾವರಿ ಯೋಜನೆ ಮಾಡಲಿಲ್ಲ, ಒಂದು ರಸ್ತೆ ಮಾಡಲಿಲ್ಲ, ರಸ್ತೆ ಮಾಡೋದ್ರಲ್ಲಿ ರಸ್ತೆ ಗುಂಡಿ ತುಂಬಲಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಬರೀ ಇದನ್ನೇ ಮಾಡೋದು. ಕಳೆದ 9-10 ತಿಂಗಳಿಂದನು ಪ್ರತಿ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಜೆ 4 ಟೈಮ್
5 ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು, 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾ ಇದ್ರಲ್ಲ. ಮುಂದಕ್ಕೆ ಮಾತಾಡ್ರಿ 6ನೇದು ಏನು ಅಂತ. ಅದನ್ನ ಬಿಟ್ಟು ಇನ್ನೇನ್ ಮಾಡಿದ್ರ? ಇದೇ ನೀವು ಮಾಡಿದ್ರು ಕೊಟ್ಟಿರೋ 5 ಗ್ಯಾರಂಟಿಗಳಲ್ಲಿ ಅರ್ಧಕ್ಕರ್ಧ 50-50ನೇ ವರ್ಕ್ ಮಾಡ್ತಾ ಇರೋದು, ಇನ್ನ ಅರ್ಧ ಎಲ್ಲ ಬೋಗಸು. ಈ ತರ ಆಗಿದೆ. 6ನೇದು ಏನ್ ಮಾಡಿದಿರಾ ಹೇಳಿ? ಒಂದು ರೋಡ್ ಮಾಡಿದೀರಾ,